ನೋಡಿ, ಸಹಜವಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಈಗ ಹೊಸ ಕ್ಯಾಬಿನೆಟ್ ನಲ್ಲಿ ತಮ್ಗೊಂದು ಅವಕಾಶ ಸಿಗಬೇಕು ಅಂತ ಹೇಳಿ ಸಾಕಷ್ಟು ನಾಯಕರ ಬೆಂಬಲಿಗರು ಒತ್ತಾಯ ಮಾಡ್ತಾ ಇರೋದು ಸರ್ವೇ ಸಾಮಾನ್ಯ. ಅದರಲ್ಲಿ ಕೊಳ್ಳೇಗಾಲ ಶಾಸಕರಾದಂಥ AR ಕೃಷ್ಣಮೂರ್ತಿ ಅವರಿಗೂ ಕೂಡ ಒಂದು ಸಚಿವ ಸ್ಥಾನ ಕೊಡಬೇಕು. ಬಿಕಾಸ್ ಅವರು ಜನಪರ ಶಾಸಕರಿದ್ದಾರೆ, ಜೊತೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಆಮೇಲೆ ಈ ಚಾಮರಾಜನಗರ, ಮೈಸೂರು, ಮಂಡ್ಯ ಭಾಗದಲ್ಲಿ ಈ ಥರದೊಂದು ಧ್ವನಿ ಎದ್ದಿದೆ. ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಕಳೆದ 3 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಅದರಲ್ಲೂ ಬರೋಬ್ಬರಿ 500 ಕೋಟಿ ರೂಪಾಯಿ ಅನುದಾನವನ್ನ ತಂದು ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುಡಿದಿದ್ದಾರೆ. ಶಾಸಕ ಕೃಷ್ಣಮೂರ್ತಿ ಪರವಾಗಿ 3 ಜಿಲ್ಲೆಗಳ ದಲಿತ ಸಂಘಟನೆಗಳು ಧ್ವನಿ ಎತ್ತುತ್ತಾ ಇದೆ. ಇಲ್ಲ, ಅವರಿಗೆ ಬಾರಿ ಒಂದು ಅವಕಾಶ ಮಾಡಿಕೊಡ್ಬೇಕು, ಆ ಥರದ ಒಂದು ಒತ್ತಾಯ. ಚಾಮರಾಜನಗರ ಜಿಲ್ಲೆಯಲ್ಲಿ ಹಿರಿಯ ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ ARK ಅವರು. ಈವರೆಗೆ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರದಿಂದ ಯಾರೂ ಕೂಡ ಸಚಿವರಾಗಿಲ್ಲ. ದಶಕಗಳ ಕಾಲ ರಾಜಕೀಯ ಸೇವೆ ಮಾಡ್ತಾ ಇದ್ದಾರೆ AR ಕೃಷ್ಣಮೂರ್ತಿ ಅವರು. ಉಸ್ತುವಾರಿ ಸಚಿವ ಜವಾಬ್ದಾರಿ ಇದೆಯಲ್ಲ, ಅದು ಕೂಡ ಪ್ರತಿ ಬಾರಿ ಹೊರಗಿನವರಿಗೆ ಹೋಗುತ್ತೆ ಅನ್ನುವಂಥದ್ದೊಂದು ಅಸಮಾಧಾನ ಇದೆ. ಈ ಬಾರಿ ಅಟ್ಲೀಸ್ಟ್ ಕೊಳ್ಳೇಗಾಲ ಶಾಸಕರಿಗೆ ಸಚಿವ ಸ್ಥಾನ, ಉಸ್ತುವಾರಿ ಕೊಡಿ ಅನ್ನುವಂಥ ಪಟ್ಟು ಹಿಡಿದಿದ್ದಾರೆ. ಒಂದು ವೇಳೆ ಸಚಿವ ಸ್ಥಾನ ಏನಾದರೂ ಅವ್ರಿಗೆ ಸಿಕ್ಕಿದ್ರೆ ಕೇವಲ ಕೊಳ್ಳೇಗಾಲ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ಅವರು ಒತ್ತು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇಟ್ಕೊಂಡಿದ್ದಾರೆ. ಜಿಲ್ಲೆಯ ಜೊತೆಗೆ ರಾಜ್ಯದ ಅಭಿವೃದ್ಧಿಗೂ ಕೂಡ ARK ಅವರು ಶ್ರಮಿಸ್ತಾರೆ. ಜನಪರ ಕಾಳಜಿ ಇರುವಂತಹ ಕೃಷ್ಣಮೂರ್ತಿ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು, ARKಗೆ ಸಚಿವ ಸ್ಥಾನ ನೀಡಿ ಅಂತೇಳಿ ಮೈಸೂರು ಭಾಗದ ದಲಿತ ಸಮುದಾಯಗಳ ನಾಯಕರು ಪಟ್ಟು ಹಿಡಿದಿದ್ದಾರೆ. ಅದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ಸಿದ್ದರಾಮಯ್ಯ ಅವರ ಗುರುಗಳಾದಂತಹ ರಾಚಯ್ಯ ಅವರ ಪುತ್ರ ಕೃಷ್ಣಮೂರ್ತಿ ಅವರು ಹಂಗಾಮಿ CM ಸಿದ್ದರಾಮಯ್ಯನವರನ್ನ ರಾಜಕೀಯ ಕ್ಷೇತ್ರಕ್ಕೆ ತಂದಿದ್ದೇನೆ ರಾಚಯ್ಯ ಅವರು. ಕೃಷ್ಣಮೂರ್ತಿಗೆ ಮಂತ್ರಿ ಸ್ಥಾನ ಕೊಡಿಸೋದ್ರ ಮೂಲಕ ಆ ಋಣ ಏನಾದರೂ ಸಿದ್ದರಾಮಯ್ಯ ಅವರು ತೀರಿಸ್ಕೊಳ್ತಾರ ಗೊತ್ತಿಲ್ಲ. ಬಟ್ ಆ ಥರದ ಒಂದು ಆಯಾಮದಲ್ಲೂ ಕೂಡ ನಾವು ನೋಡಬೇಕಾಗುತ್ತೆ. ಚಾಮರಾಜನಗರ, ಮೈಸೂರು ಭಾಗದಲ್ಲಿ ಬಲಗೈನ ಪ್ರಭಾವಿ ನಾಯಕ ಕೃಷ್ಣಮೂರ್ತಿ ಅವರು. ಹೀಗಾಗಿ ಮತ್ತಷ್ಟು ಕೆಲಸ ಮಾಡೋದಕ್ಕೆ ಅವರಿಗೊಂದು ಅವಕಾಶ ಮಾಡಿಕೊಡಿ, ಅವ್ರನ್ನ ಮಂತ್ರಿ ಮಾಡಿ ಅನ್ನುವಂಥ ಪಟ್ಟನ್ನ ಸದ್ಯ ದಲಿತರು ಹಿಡಿದಿದ್ದಾರೆ. ಸೊ ಅಲ್ಲಿಗೆ ನೋಡಬೇಕು ಏನಾಗುತ್ತೆ ಎತ್ತ ಅನ್ನುವಂಥದ್ದು. ಬಿಕಾಸ್ ಸಹಜವಾಗಿ ಸಾಕಷ್ಟು ಮಂದಿ ಕೂಡ ರೇಸ್ನಲ್ಲಿದ್ದಾರೆ. ಬಟ್ ಹೈಕಮಾಂಡ್ ಯಾರಿಗೆ ಅವಕಾಶ ಮಾಡಿಕೊಡುತ್ತೆ, ಯಾರಿಗೆ ಮಾಡಿಕೊಡಲ್ಲ ಗೊತ್ತಿಲ್ಲ. ಆ ಒಂದು ರೇಸ್ನಲ್ಲಿ ಈಗ ಕೃಷ್ಣಮೂರ್ತಿ ಅವರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಧ್ವನಿಯಂತೂ ಎದ್ದಿದೆ. ಅದಾದ ನಂತರದಲ್ಲಿ ಇವರಿಗೆ ಒಂದು ಅವಕಾಶ ಮಾಡಿಕೊಡ್ತಾರಾ ಇಲ್ವಾ ಏನು, ಅದರಲ್ಲೂ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನಕ್ಕೆ ಕಾರಣಕರ್ತರಾದಂತಹ ರಾಚಯ್ಯ ಅವರ ಪುತ್ರ ಆಗಿರುವಂಥ ಕಾರಣಕ್ಕಾಗಿ ಬಹುಶಃ ಇವರಿಗೇನಾದರೂ ಅದೊಂದು ಅವಕಾಶ ಮಾಡಿಕೊಡ್ತಾರಾ ಹೇಗೆ ಅನ್ನುವಂಥದ್ದು ಕೂಡ ಸದ್ಯ ಇರುವಂತಹ ಕುತೂಹಲ. ಸೊ ನೋಡ್ಬೇಕಲ್ಲಿ ಕಾದು ಏನಾಗುತ್ತೆ ಅಂತೇಳಿ. ಬಟ್ ಆ ಥರದೊಂದು ಧ್ವನಿ ಅಂತೂ ಎದ್ದಿದೆ, ಅವರಿಗೊಂದು ಅವಕಾಶ ಮಾಡಿಕೊಡ್ಬೇಕು. ಬಿಕಾಸ್ ಈ 3 ವರ್ಷದಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಸೊ ಅಲ್ಲಿಗೆ ಅವ್ರಿಗೆ ಇನ್ನೊಂದಷ್ಟು ಪವರ್ ಕೊಟ್ಟರೆ ಅಥವಾ ಅವರೊಂದು ಮಂತ್ರಿ ಮಾಡಿದ್ರೆ, ಈ ಉಸ್ತುವಾರಿ ಜವಾಬ್ದಾರಿ ಕೂಡ ಕೊಟ್ಟರೆ, ಈಗ ಏನು ಇಲ್ಲದೇ ಇಷ್ಟೆಲ್ಲ ಮಾಡಿದ್ದಾರೆ. ಸೊ ಅಲ್ಲಿಗೆ ಅವ್ರಿಗೆ ಮತ್ತೊಂದಷ್ಟು ಪವರ್ ಕೊಟ್ಟರೆ ಸಹಜವಾಗಿ ಇನ್ನೊಂದು ಅಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅನ್ನುವಂಥ ಧ್ವನಿ ಸಹಜವಾಗಿ ಎದ್ದಿದೆ. ಆ ಥರದೊಂದು ಪಟ್ಟನ್ನು ದಲಿತ ಸಂಘಟನೆಗಳ ಮುಖಂಡರು ಹಿಡಿದಿದ್ದಾರೆ. 3 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಅಂದರೆ 3 ಭಾಗದ ಜನರು ಕೂಡ ಈ ಥರದೊಂದು ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೈಕಮಾಂಡ್ ಇದನ್ನು ಹೆಂಗೆ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ, ಅಥವಾ ಸಿದ್ದರಾಮಯ್ಯ ಅವರು ಏನಾದರೂ ಸ್ವಲ್ಪ ಮುತುವರ್ಜಿ ವಹಿಸಿ ಇವರಿಗೊಂದು ಅವಕಾಶ ಕೊಡಿಸೋದಕ್ಕೆ ಮುಂದಾಗ್ತಾರ ಏನು ಹೇಗೆ ಅನ್ನುವಂಥದ್ದನ್ನು ನಾವು ನೋಡಬೇಕು.